ರೀ ಫೋನ್. ಸರ್ ನಮಸ್ತೆ ಸರ್. ಹಾ ಸರ್ ಈಗ ತಾನೇ ಸಿಟಿಗೆ ಎಂಟ್ರಿ ಆದೆ ಸರ್. ಅವನ್ನ ಎಲ್ಲಿ ಕರ್ಕೊಂಡು ಬರ್ಬೇಕು ಸರ್? ಸ್ಟೇಷನ್ಗೆ ಕರ್ಕೊಂಬನ್ನಿ. ಓಕೆ ಸರ್. ಸರ್, ಆ ಸಿಕ್ಕಿರೋ ವ್ಯಕ್ತಿ ಅಪ್ರೂವರ್ ಆಗಿ ನಿಜ ಹೇಳ್ತಾನೆ ಅಂತೀರಾ? ಅವನು ಸಿಕ್ಕಿರೋದು ನನ್ನ ಕೈಗೆ, ಅವನಲ್ಲ ಅವ್ರ ಅಪ್ಪನ ಬಾಯ್ಬಿಡ್ಬೇಕು. ಏನ್ ಹೇಳಿದ್ ನೀವು ಅವತ್ತು? ಸೆಕ್ಷನ್ ಶಂಕರ್ ಫೈಲ್ ಓಪನ್ ಆಗಿರುತ್ತಲ್ಲ, ಈಗ ನೋಡಿ ಅವ್ನ ಚಾಪ್ಟರ್ ಹೇಗೆ ಕ್ಲೋಸ್ ಮಾಡ್ತೀನಿ ಅಂತ. ನಿನ್ನ ಹೆಸರೇನಯ್ಯ? ಗಣೇಶ. ನಿಂದ? ಕುಮಾರ. ಒಳಗೆ ಕರ್ಕೊಂಡೋಗಿ. ಇವನ್ ಆಟೋ ಡ್ರೈವರ್ ಗಣೇಶ ಯಾಕೆ ಕೊಡ್ತಾ ಇದ್ದಾನೆ? ಆಂಬುಲೆನ್ಸ್ ಫೋನ್ ಮಾಡಿ. ಸಾರಿ ಸರ್. ಆ ಹುಡುಗನ ಮನೇಲಿ ಬರುತ್ತೆ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಇವನ್ನ ನೋಡಿದ್ವಲ್ಲ ಸರ್, ಏನ್ ನಡೀತಾ ಇದೆ ಇಲ್ಲಿ? ತಿಥಿ, ಪುಣ್ಯ ತಿಥಿ. ನಮ್ ಗಣೇಶ ಸತ್ತೋಗಿ 11 ದಿವಸ ಆಯ್ತು ಸರ್. ಬಾಬಾ ಹೋಗಿ 11 ದಿವಸ ಆಯ್ತು ಸರ್. ಇವರೆಲ್ಲ ಚಿಕ್ಕ ವಯಸ್ಸಿಂದ ನನ್ಗೆ ಗೊತ್ತು ಸರ್. ಆದ್ರೆ ಅದೇನೋ ಸರ್, ದೊಡ್ಡ ಶ್ರೀಮಂತರಿಗೆ ಬರೋ ಕಾಯಿಲೆ ಸರ್. ಅದು ಈ ಬಡವನಿಗೆ ಅದು ಎಲ್ಲಾದ ಅದು ಲೂಕೆಮಿ ಅಂತ ಬ್ಲಡ್ ಕ್ಯಾನ್ಸರ್ ಬಾವಾ. ಹೌದು ಸರ್. ಪಾಪ ಸರ್ ಅವಳು. ನಾನು ಅವಳಿಗೆ ಬೇಕಾದಷ್ಟು ಸಹಾಯ ಮಾಡಿದೆ, ಪ್ರಯೋಜನ ಆಗ್ಲಿಲ್ಲ. ಹೋಗ್ಬಿಟ್ಟ ಸರ್. ಸರ್, ಅವನ ತಂದೆ ಮುಖ ನೋಡಿ ಸರ್, ಅವನ ತಾಯಿ ಮುಖ ನೋಡಿ ಸರ್, ಪಾಪ ಹೆತ್ತಿನ ನೋಡಿ ಸರ್. ಏ ವರದ, ನೀನು ತಂದ್ಕೊಂಡಿಲ್ಲಿಗೆ ಬಂದೆ. ನಿನಗ್ ಮುಂಚೆನೆ ನಾನೊಂದು ಅನ್ಕೊಂಡ್ಬಿಟ್ಟೆ. ಇದು ಸೆಕ್ಷನ್ ಶಂಕರ್ ಸ್ಟೈಲು. ಏನೋ ಇವಣ ಎಷ್ಟೆಲ್ಲ ಹೇಳಿದ್ರು ಫೇಸಲ್ಲಿ ಕ್ವಶನ್ ಆಗಿದೆ. ಪೊಲೀಸ್ ಅಲ್ವಾ ಬಾವಾ, ಹುಟ್ಟಿದ್ರು ಡೌಟೆ, ಸತ್ರು ಡೌಟೆ. ನಮ್ಮ ಹತ್ರ ಪೇಪರ್ ಇದೆಯಲ್ಲ, ಇದನ್ನ ತೋರ್ಸ ಸುಮ್ನೆ ಆಗ್ಬಿಡ್ತಾನೆ. ನೋಡ, ಡೆತ್ ಸರ್ಟಿಫಿಕೇಟ್. ಒಳಗಿಡ್ಕೊ. ನಮ್ ಕಸ್ಟಡಿಲಿರೋ ಕೋದಂಡ ಬಾಯಿ ಬಿಟ್ಬಿಟ್ರೆ ಎಲ್ಲಿ ಸಿಗಾಕೋತೀನ ಅನ್ಕೊಂಡು ಇಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿರೋ ಗಣೇಶನ ಅಲ್ಲಿಗೆ ಬಿಟ್ಟು ಅವನ್ನ ಕತ್ತರಿಸಿ ಅಲ್ಲಿಂದ ಬೈಕಲ್ಲಿ ಅವನನ್ನ ಎಸ್ಕೇಪ್ ಮಾಡಿಸಿ ಅವನ ಇಲ್ಲಿಗೆ ಬರ್ತಿದ್ದ ಹಾಗೇನೆ ಅವನ್ನ ಮುಗಿಸಿ ಆಲ್ರೆಡಿ 11ನೇ ದಿನ ತಿಥಿ ಮಾಡ್ತಾ ಇದೀಯ ಅಂತ ಇನ್ಫಾರ್ಮೇಶನ್ ಬಂದಿದ್ದು. ಏನದ? ಸೆಕ್ಷನ್ ಶಂಕರ್. ಹೌದು, ನಂಗೊಂದು ಡೌಟು. ಎಲ್ಲರೂ ಅವ್ರ ಹೆಸರಿಂದೆ ಅಕ್ಕ ಪಕ್ಕದಲ್ಲಿ ಅವ್ರ ತಂದೆ ಹೆಸರು ಹಾಕೊಂಡ್ರೆ ನಿಂದೇನೆ ಸೆಕ್ಷನ್ ಶಂಕರ್. ಏನಾದ್ರೂ 302 ಕೇಸಲ್ಲಿ ಒಳಗೆ ಹೋಗಿದ್ ನಾವು ಇವರಪ್ಪ ಮರ್ಡರ್ ಮಾಡಕ್ ಚಾನ್ಸ್ ಇಲ್ವೇ? ಅದಕ್ಕೆ ಮೀಟರ್ ಬೇಕು. ಮೀಟರ್ ನೀವು ಹುಟ್ಟಕ್ ಸಾಧ್ಯ ಇಲ್ಲ. ಇನ್ 307 ಹಾಫ್ ಮರ್ಡರ್ ಕೇಸು ಸಾಧ್ಯ ಇಲ್ಲ. ಅದಕ್ಕೆ ಅಟ್ಲೀಸ್ಟ್ ಅರ್ಧ ಮೀಟರ್ ಬೇಕು. ಇನ್ 312 420 ಆ ಲೆವೆಲ್ ಇರಕ್ ಸಾಧ್ಯ ಇಲ್ಲ. ಒಂದ್ ಸಾಧ್ಯ ಇದೆ. ಈ 4C ಕ್ಲಾಸ್ ಮಾಡ್ಬಿಟ್ಟು ಒಳಗಡೆ ಬರ್ತಾರಲ್ಲ, ಏನಂತಾರ ಅದಕ್ಕೆ? ಪಿಂಪು. ಅವ್ರು ಕೇಳಿದ್ರು ಬಾವಾ. ಅಂತವನಿಗೆ ಹುಟ್ಟಿರ್ಬೇಕು ನೀನು. ಹುಟ್ಟಿಗೆ ಒಂದ್ ದಾರಿ ಆದ್ರೆ ಸಾವಿಗೆ 106 ದಾರಿ ಇದೆ. ಈ ತರ ಸಾವು ಹಿಂದೆ ಇರೋ ಸತ್ಯ ಹುಡುಕೋದೆ ಈ ವರದ ನಾಯಕನ ಗುರಿ. ಡ್ಯೂಟಿ ಮೇಲಿರೋ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡಿದ್ಯಾ, ಇಷ್ಟು ಸಾಕು ನಿನ್ನ ಒತ್ತು ಒಳಗ್ ಹಾಕಿ ಬೂಟಲ್ ಓದೋದಿಕ್ಕೆ. ವರದ ನಾಯಕ, ಏನ್ ಮಾಡ್ತಿದ್ಯಾ ನೀನು? ಡ್ಯೂಟಿ ಮೇಲಿರೋ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡಿದಾನೆ. ಡು ನಾಟ್ ಹ್ಯಾವ್ ಟು ಗಿವ್ ಮೋರ್ ಎಕ್ಸ್ಪ್ಲನೇಷನ್ಸ್. ಚೆನ್ನಾಗಿಟ್ಟಿದ್ದೆ ನೆಟ್ವರ್ಕ್.
ಎಸ್ ಬದುಕೊಂಡೆ. ನೀನ್ ಸ್ವಲ್ಪ ಲೇಟ್ ಮಾಡಿದ್ರು ನನ್ನ ಕತೆ ಅಷ್ಟೇ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಫೋನ್ ಬಂತು, ಅವನು ಭಯ ಆಗೋಯ್ತು. ಬಾವ ನಿನ್ ಗುರುಬಲ ಚೆನ್ನಾಗಿದೆ, ಏನೂ ಆಗಲ್ಲ. ಸರ್ ಅವನೇನ್ ಸಾಮಾನ್ಯದನಲ್ಲ ಸರ್, ತುಂಬಾ ನಾಟಕ ಆಡ್ತಾನೆ. ಅವನ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಾಟಕ ಆಡಿದ್ದು ನಾನು, ಅವನಲ್ಲ. ಆದ್ರೆ ನಮ್ ಕಣ್ಮುಂದೆ ತಪ್ಪಿಸ್ಕೊಂಡಲ್ಲ ಗಣೇಶ, ಅವನ್ ಹಿಡ್ಕೊಂಡ್ರೆ ಚೆಸ್ ಅನ್ನೋ ಆಟದಲ್ಲಿ ರಾಜ್ಯನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸೈನಿಕರನ್ನ ಬಲಿ ಕೊಡ್ತಾರೆ. ಅದೇ ರೀತಿ ಈ ಆಟದಲ್ಲಿ ಅವನ್ ಬಲಿಯಾಗಿರ್ತಾನಷ್ಟೇ. ಸ್ಟಾಪ್ 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 ಸ್ಟಾಪ್. ಏನಾಯ್ತು? ಮನೆಗ್ ಡ್ರಾಪ್ ಮಾಡು ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಮನೇನಾ? ಎಲ್ಲಿ ಇದೆ. ಅಯ್ಯೋ, ಇಷ್ಟು ದೊಡ್ಡ ಮನೆ ಹಿಡ್ಕೊಂಡು ಸಿಂಪಲ್ ಆಗಿ ಸ್ಕೂಟಿಯಲ್ಲಿ ಬರ್ತೀಯಾ? ಅಯ್ಯೋ, ನಾನ್ ಬಸ್ಸಲ್ಲಿ ಬರೋಕ್ಕೂ ರೆಡಿ. ಹಾ. ನಮ್ಮಪ್ಪನೇ ಸ್ಕೂಟಿ ಕೊಡ್ಸಿರೋದು. ನಿಮ್ಮಪ್ಪ ಏನ್ ಮಾಡ್ಕೊಂಡಿದ್ದಾರೆ? ಹೀಸ್ ಅ ಬೂಮಿಂಗ್ ಟೈಕೂನ್, ಬಟ್ ಐ ಲೈಕ್ ಟು ಬಿ ಸಿಂಪಲ್. ಗುಡ್. ಸರಿ, ಎನಿವೇಸ್ ಬಾಯ್. ಒಳಗ್ ಬರಲ್ವಾ? ಇಲ್ಲ, ನಂಗೆ ಟೈಮ್ ಆಯ್ತು, ನಾ ಹೊರಡ್ತೀನಿ. ಆಯುಷ್? ಶಾ ಬಾಯ್. ಓಕೆ ಬಾಯ್. ಅಬ್ಬಬ್ಬಬ್ಬಬ್ಬಬ್ಬ, 1-2-3 ಕೋಟಿ ಇರ್ಬೋದಲ್ವಾ ಈ ಮನೆ? 8 ಕೋಟಿ, 2-3 ಕೋಟಿ ಅಲ್ಲ, 8 ಕೋಟಿ. ಹೂ ಕಣ್ ಮಗ, ಇಡೀ ಕುಟುಂಬದಲ್ಲಿರೋದನ್ನೆಲ್ಲ ಲೆಕ್ಕ ಹಾಕಿದ್ರೆ 150 ಕೋಟಿ ಆಯ್ತದೆ. ಒಂದು ಹೆಣ್ಣಿಗೆ ಜನ್ಮ ಕೊಡೋ ತಂದೆ ಮಗು ಹುಟ್ಟಿದ ದಿನದಿಂದ ಹಗಲು ರಾತ್ರಿ ದುಡಿದು ಹಣನ ಕೂಡಿಡ್ತಾನೆ. ಆ ಕ್ಷಣದಿಂದ ವಯಸ್ಸಿಗೆ ಬಂದ ಹುಡುಗಿನ ನಿಮ್ಮಂತ ಹುಡುಗರು ಕ್ಷಣಾರ್ಧದಲ್ಲಿ ಪಟಾಯಿಸಿ ಪವರ್ ಆಫ್ ಅಟಾರ್ನಿನ ಕೈ ತಗೊಂಡ್ಬಿಡ್ತೀರಾ. ಸರ್, ನೀವು ಸಿರಿಯವ್ರ ತಂದೆನಾ? ಅಬ್ಬಾ 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 ಅಬ್ಬಾ, ನಾನು ಏನೋ ಅಂತ ತಿಳ್ಕೊಂಡಿದ್ದೆ. ಹುಡುಗ ಕುದುರೆ, ಸೂಪರ್ ಫಾಸ್ಟು. ಯಾಕಿರಬಾರ್ದು? ಒಂದು ಲಟಾರಿ ಬೈಕು, 1 ಲೀಟರ್ ಪೆಟ್ರೋಲು, ಒಂದು ಒಳ್ಳೆ ಶರ್ಟ್, ಜೇಬಲ್ 500 ರೂಪಾಯಿ ನೋಟು. ಇದಿಷ್ಟ ನಿಮ್ ಇನ್ವೆಸ್ಟ್ಮೆಂಟು? ಒಳ್ಳೆ ಬಿಸ್ನೆಸ್. ಇಷ್ಟೊತ್ತವರೆಗೂ ಏನ್ ಭಾಷಣ ಬೇಕಿದ್ರು ನನಗೆ ಗೊತ್ತಿಲ್ಲ. ನನ್ನಲ್ಲಿದ್ದಿದ್ದು ಒಂದು ಕನ್ಫ್ಯೂಷನ್ಗೆ ಕ್ಲಾರಿಟಿ ಸಿಕ್ತು. ಏನು ಅಂತ ಕೇಳ್ತೀರಾ? ನಿಮ್ಮ ಮಗಳನ್ನ ನಾನು ಲವ್ ಮಾಡ್ತಾ ಇದ್ದೀನಿ. ಅಷ್ಟೊಂದು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಮಗಳು ಇನ್ನೂ ಐ ಲವ್ ಯು ಅಂತ ಹೇಳಿಲ್ಲ. ಅದಕ್ಕಿನ್ನೂ ತುಂಬಾನೇ ಟೈಮ್ ಇದೆ. ಬೇಕು ಅಂದ್ರೆ ಸ್ಟಾಪ್ ಮಾಡಕ್ ಟ್ರೈ ಮಾಡಿ. ಬಟ್ ಅವಳೇನಾದ್ರೂ ಐ ಲವ್ ಯು ಅಂತ ಹೇಳಿ ಕಮಿಟ್ ಆದ್ಲೋ, ಆ ಕ್ಷಣದಿಂದ 500 ರೂಪಾಯಿ ಮೇಲಿರೋ ಗಾಂಧಿ ಅಲ್ಲ, ಗೂಳಿ ನೋಡ್ತೀರ. ಬರ್ಲ ಮಾವ? ಮಾವ, ಹುಡುಗರು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ಏನು ಇಲ್ದೇ ಇದ್ದದನ್ನ ನಾವು ಈ ದೊಡ್ಡ ವಿಷಯನಾಗ ಮಾಡ್ಕೊಂಡಿದ್ದೀವಿ. ಮೊದಲು ನಮ್ಮ ಸಿರಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ತಾನೆ. ಹಾಯ್ ಡ್ಯಾಡ್. ಹಾಯ್. ಕಾಲೇಜಿಂದ ಆಟೋದಲ್ಲಿ ಬಂದ್ಯಾ? ಇಲ್ಲ, ನನ್ ಫ್ರೆಂಡ್ ಹತ್ರ ಡ್ರಾಪ್ ತಗೊಂಡೆ. ಯಾರು? ಭಾನುವಾರ ಸಿನಿಮಾಗೆ ಹೋಗಿದ್ದಿಲ್ಲ, ರೇವತಿ, ಅವಳ ಜೊತೆನಾ? ಅಲ್ಲ ಡ್ಯಾಡ್, ಹರಿ ಅಂತ. ಅಮ್ಮ ನಿಂಗ ಅವತ್ ಹೇಳಿದ್ನಲ್ಲ, ಫ್ಯಾಮಿಲಿ, ಜಾತ್ರೆ, ಬಸ್, ಪಿಂಕಿ, ಆ ಫ್ಯಾಮಿಲಿ. ಓಹೋ ಡ್ಯಾಡ್, ನಾವ್ ಹೋಗಿದ್ ಜಾಗ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ? ವಿ ಹ್ಯಾಡ್ ಸೋ ಮಚ್ ಫನ್. ಆ ಹಳ್ಳಿ ಜನಗಳು, ಆ ಜಾತ್ರೆ, ದೊಡ್ಡ ಶಿವಲಿಂಗ, ಆ ಬೆಟ್ಟ ಗುಡ್ಡ, ಅಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಡ್ಯಾಡ್. ನಾವೆಲ್ಲರೂ ಅಲ್ಲಿಗೊಂದ್ಸರ್ತಿ ಹೋಗ್ಲೇಬೇಕು ಪ್ಲೀಸ್. ಇವನು ಶಿವಾಜಿನಗರದ ಶಫಿ ಸರ್. ಇವನು ಇಲ್ಲಿಗಲ್ ಆಕ್ಟಿವಿಟಿ ಸಿಟಿಯಲ್ಲಿ ಎಲ್ಲ ಕಡೆ ನಡೀತಾ ಇದೆ ಸರ್. ಬಾಂಬೆ ಅಂಡರ್ವರ್ಲ್ಡ್ ಲಿಂಕ್ ಇದೆ ಸರ್. ಹೇಳು ಸರ್, ದಿನ ಅವನ ಮಗನ ಸ್ಕೂಲಿಂದ ಅವನೇ ಕರ್ಕೊಂಡ್ ಬರೋದು, ಅವನೇ ಕರ್ಕೊಂಡು ಹೋಗೋದು ಸರ್. ಆ ಸಮಯದಲ್ಲಿ ನಾವು ಎನ್ಕೌಂಟರ್ ಮಾಡ್ಬೋದು ಸರ್. ಸರ್, ಶಿರೋಜ್ಕೋ. तो चले क्या? ठीक है सर, रूम उधर है.
ನಿಮ್ಮಿಂದ ನಮ್ ಬ್ಯಾಂಕ್ ರೆಪ್ಯುಟೇಷನ್ ಹಾಳಾಗಿ ಡೆಪಾಸಿಟರ್ಸ್ ದುಡ್ಡು ವಾಪಸ್ ಕೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಎಣ್ಣೆ ಹೊಡ್ಕೊಂಡು ಆರಾಮಾಗಿದ್ದೀರಾ. ನೀವು ಕೊಟ್ಟಿರೋ ಶೂರಿಟಿಗೆ ಮಾರ್ಕೆಟ್ ನಲ್ಲಿ ವ್ಯಾಲ್ಯೂನೇ ಇಲ್ಲ. ಇವನೊಬ್ಬ ನಮ್ ಬುಡಕ್ಕೆ ಬೆಂಕಿ ಬಿದ್ದೈತೆ, ಇವನ್ ಮ್ಯಾಚ್ ಬಾಕ್ಸ್ ಕೇಳಕ್ ಬಂದವನೆ. ಯೋ ಚೇರ್ಮನ್, ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ನಿನಗ್ ಬರ್ಬೇಕಾಗಿರೋ ಕಮಿಷನ್ ಬಂದೇ ಬರುತ್ತಲ್ಲ. ನನಗೆ ಕಮಿಷನ್ ಬೇಡ, ಪರ್ಸೆಂಟೇಜ್ ಬೇಡ. ನೀವು ತಗೊಂಡಿರೋ 500 ಕೋಟಿನ ವಾಪಸ್ ಕೊಟ್ಬಿಡಿ. ನೋಡಿ, ನಾನು ಕೆಲ್ಸದ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ವಾಪಸ್ ಬರೋಷ್ಟರಲ್ಲಿ ಕ್ಯಾಶ್ ರೆಡಿ ಇರ್ಬೇಕು. ನೀನೇನಾದ್ರೂ ನಿನ್ನ ಸೆಕ್ಷನ್ ಬುದ್ಧಿ ತೋರಿಸ್ದೆ ತಗ್ಲಾಕೋತೀಯ. ನಾನ್ ಜಾಗ್ರತೆಯಲ್ಲಿದ್ದೀನಿ. ಅರೆ ಅದ್ ಯಾಕೆ ಅಷ್ಟು ದೊಡ್ಡ ಮಾತಾಡ್ತೀರಾ? ನಿಮ್ ದುಡ್ಡು ನಿಮ್ಗೆ ಸಿಗುತ್ತೆ ನೋಡಿ. ಅಲ್ಲಿವರೆಗೂ ಇದಿಟ್ಕೊಳ್ಳಿ. ಮೊದ್ಲೇ ನಿಮ್ ಕೊಟ್ಟಿದ್ದೀನಲ್ವಾ, ಹೋಗಿ. ಬಾವಾ, ನಿಮ್ಮಿಬ್ರು ಹೆಸರಲ್ಲಿ 400 ಎಕರೆ ಜಾಗ ತಗೊಂಡಿದೀವಲ್ಲ ದೇವನಹಳ್ಳಿಯಲ್ಲಿ, ಮಾರ್ಬಳ್ಳ. ಶಂಕರ್, ಅವನಿಗೆ ನಿಜವಾಗ್ಲೂ ಹಣ ವಾಪಸ್ ಕೊಡ್ಬೇಕಾ? ಕೊಡ್ಬೇಕು. ತಗೊಂಡಿದ್ವಿ ಕೊಡ್ಬೇಕು. ಒಂದು ಕಡೆ ಅವರ್ದ ಟಾರ್ಚರು, ಇನ್ನೊಂದು ಕಡೆ ನಿನ್ ಟಾರ್ಚರು. ಯಾವಾಗ್ಲೂ ದುಡ್ಡು ಕೊಡ್ಬೇಕಾ ಅಂತ ನನ್ ತಲೆ ತಿಂತಾ ಇದೆಯಲ್ಲ. ಮಾಡ್ತೀನಿ, ಮಾಡ್ಬೇಕು. ಆ ಚೇರ್ಮನ್ ನನ್ ಮಗನ ಏನಾದ್ರೊಂದು ಮಾಡ್ಬೇಕು. ಸಾಯಿಸ್ಬಿಡ್ತೀನಿ ನನ್ನ ಮಗನ. ಮಾತಾಡ್ತಾ ಇರೋದು ಶಂಕರ್, ಸೆಕ್ಷನ್ ಶಂಕರ್. ಮಾಡ್ತೀನಿರೋ, ಸೆಕ್ಷನೇ ಇರಲ್ಲ. ಒಂದು ದಿನ ಕಾಫಿ ಕುಡ್ದೆ ಇರಕ್ಕಾಗಲ್ಲ. ಫೋನ್ ಬಾಬಾ. ಮಾತಾಡು. ಬ್ಯಾಂಕ್ ಹೇಳ. ಕ್ಯಾಶ್ ರೆಡಿ ಇದೆಯಾ? ಯಾಕೋ ಹುಚ್ಚಿನ ತರ ಓಡಿಸ್ತೀಯಾ? ನೆಟ್ಗೋಡ್ಸು. ಕ್ಯಾಶ್ ರೆಡಿ ಆಯ್ತಾ? ಯಾರ ಹತ್ರ ಎಲ್ಲಿ ಕಳಿಸ್ಬೇಕೋ ಹೇಳ. ನಾನು ಯಾರನ್ನೂ ನಂಬಲ್ಲ. ಈ ಸಲ ಕ್ಯಾಶ್ ತಗೊಳಕ್ಕೆ ನಾನೇ ಬರ್ತೀನಿ. ನಾನು ಎಲ್ಲಿಗೆ ಬರ್ಬೇಕು ಹೇಳು. ಬ್ಯಾಂಕ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಹಣೆ ಬರಹ ಬರೆಯೋವನು ಬ್ರಹ್ಮ, ಅದನ್ನ ಬದಲಾಯಿಸೋನು ಸೆಕ್ಷನ್ ಶಂಕರ್ ಅಂತ ಪ್ರೂವ್ ಆಗೋಯ್ತು. ಸರ್, ಒಂದ್ ಸೆಕ್. ಸರ್, ಗುಡ್ ವಿಲ್ ಕೋಆಪರೇಟಿವ್ ಬ್ಯಾಂಕ್ ಚೇರ್ಮನ್. ಗಾಡಿಗೇನು ಡ್ಯಾಮೇಜ್ ಇಲ್ಲ ಸರ್. ನೋಡಿದ್ರೆ ಮೋಸ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಅನ್ಸುತ್ತೆ. ಫಾರ್ಮಾಲಿಟೀಸ್ ಫಿನಿಶ್ ಮಾಡಿ. ಎಸ್ ಸರ್. ಹೇಳಿ.